ಬಿಜೆಪಿಯಲ್ಲಿ ಎಲ್ಲವೂ ಕೂಡ ಬಗೆಹರಿದಿದೆ ಅಂತ ಅನ್ಕೊಳ್ಳಾಗ್ತಾ ಇತ್ತು ನೋಟಿಸ್ ಕೊಟ್ಟ ನಂತರ. ಆದ್ರೆ ನಿನ್ನೆ ಯತ್ನಾಳ್ ಮಾತನಾಡಿದಂತ ರೀತಿ ರೆಬಲ್ಸ್ಗಳು ಮತ್ತೆ ಒಂದೆಡೆ ಸೇರಿ ವಿಜೇಂದ್ರ ವಿರುದ್ಧ ಪ್ಲಾನ್ ಅನ್ನ ಮಾಡಿರುವಂತದನ್ನ ನೋಡ್ತಾ ಇದ್ರೆ ಇದ್ಯಾವುದು ಕೂಡ ಮುಗಿಯುವಂತ ಲಕ್ಷಣ ಕಾಣಿಸ್ತಾ ಇಲ್ಲ. ಫೆಬ್ರವರಿ 20ಕ್ಕೆ ಎಲ್ಲವೂ ಸುಖಾಂತ್ಯ ಅಂತ ಹೇಳಿದ್ರು BYV, ಅದ್ಯಾವುದು ಕೂಡ ನಿಂತಿಲ್ಲ. ನಿನ್ನೆ ಬಂಡಾಯ ನಾಯಕರಿಂದ ಮಹತ್ವದ ಸಭೆಯನ್ನು ಕೂಡ ಮಾಡಲಾಯಿತು. ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧೆ ಮಾಡದಿರಲಿಕ್ಕೆ ನಿರ್ಧಾರವನ್ನು ಮಾಡಿದ್ದಾರೆ ತಟಸ್ಥರು. ಹೈಕಮಾಂಡ್ ಬೆಂಬಲ ಇಲ್ಲದಿದ್ರೆ ಮುಖಭಂಗ ಅನ್ನುವಂಥ ಚೆನ್ನಾಗಿ ಗೊತ್ತಾಗಿರುವಂಥ ಕಾರಣಕ್ಕೋಸ್ಕರ ಯಡಿಯೂರಪ್ಪ ಹುಟ್ಟುಹಬ್ಬಕ್ಕೆ ಬೃಹತ್ ಸಮಾವೇಶ ಮಾಡುವಂಥ ಪ್ಲಾನ್ ಮಾಡಲಾಗಿದೆ. ಅದೇ ರೀತಿಯಾಗಿ ಲಿಂಗಾಯತ ಸಮಾವೇಶವನ್ನು ಮಾಡುವ ಮುಖಾಂತರ ವಿಜೇಂದ್ರಗೆ ಟಕ್ಕರನ್ನು ಕೊಡಲಿಕ್ಕೆ ಯತ್ನಾಳ್ ಕೂಡ ಪ್ಲಾನ್ ಅನ್ನು ಮಾಡಿದಾರಂತೆ. ಇದ್ರ ಬಗ್ಗೆ ನೋಡ್ತಾ ಹೋದಾದ್ರೆ ಪಟೇಲ್ರ ಬಿಜೆಪಿ ನಡೀತಾ ಇರುವಂಥ ಬೆಳವಣಿಗೆಗಳ ಬಗ್ಗೆ ಬಹುಶಃ ಇದು ವಿಜೇಂದ್ರ ವಿರುದ್ಧದ ಯತ್ನಾಳ್ ಬಣದ ಅಂತಿಮ ಹಂತದ ಹೋರಾಟ ಅಂತ ಹೇಳ್ಬೋದು. ಅಂತಿಮ ಹಂತದ ಮಹಾಯುದ್ಧ ಅಂತ ಹೇಳೋದು ತಪ್ಪಾಗಲಾರದು. ಗೊತ್ತು ಅವರಿಗೆ ಯಾವುದೇ ಕಾರಣಕ್ಕೂ ಕೂಡ ಭಾರತೀಯ ಜನತಾ ಪಕ್ಷ ಹೈಕಮಾಂಡ್ ನಮಗೆ ಬೆಂಬಲವನ್ನು ಕೊಡಲ್ಲ ಅಂತೇಳಿ. ಇದೇ ಹೈಕಮಾಂಡ್ನ ಕೆಲವು ನಾಯಕರು ಅವ್ರನ್ನ ಬಳಸ್ಕೊಂಡು ಅವ್ರನ್ನ ಇವತ್ತು ಇಂಥ ಸ್ಥಿತಿಗೆ ತಂದಿಟ್ಟಿರ್ತಕ್ಕಂಥದ್ದು. ಜೊತೆಗೆ ವಿಜೇಂದ್ರಿಗೂ ಕೂಡ ಗೊತ್ತು ಅವ್ರಿಗೆ ಬೆಂಬಲ ಮಾಡಲ್ಲ, ನನಗೆ ಬೆಂಬಲ ಮಾಡ್ತಾರೆ ಅನ್ನೋದು ಕೂಡ ಗೊತ್ತು. ಹಾಗಾಗಿ ಅವರೇನಂದರೆ ಹೈಕಮಾಂಡ್ ವಿಶ್ವಾಸ ಗಳಿಸಲಿಕ್ಕೆ ಸರ್ಕಾರದ ವಿರುದ್ಧ ಮತ್ತೆ ಹೋರಾಟವನ್ನು ಆರಂಭಿಸಿರ್ತಕ್ಕಂಥದ್ದು. ಒಂದು ಕಡೆ ಉದಯಗಿರಿ ಪ್ರಕರಣ ಸಂಬಂಧಪಟ್ಟಾಗ ಈಗ ನಾಳೆಯಿಂದ ಹೋರಾಟವನ್ನು ಆರಂಭಿಸ್ತಿರ್ತಕ್ಕಂಥದ್ದು. ಇದ್ರ ಬೆನ್ನಲ್ಲೇ ಇದೇ ಫೆಬ್ರವರಿ 27ನೇ ತಾರೀಕು BS ಯಡಿಯೂರಪ್ಪನವರ ಹುಟ್ಟುಹಬ್ಬ ಇರ್ತಕ್ಕಂಥ ಹುಟ್ಟುಹಬ್ಬದ ನೆಪದಲ್ಲಿ ಶಕ್ತಿ ಪ್ರದರ್ಶನಕ್ಕೆ ವಿಜೇಂದ್ರ ಕೂಡ ದಾವಣಗೆರೆಯಲ್ಲೇ ಶಕ್ತಿ ಪ್ರದರ್ಶನಕ್ಕೆ ಪ್ಲಾನ್ ಅನ್ನು ಮಾಡ್ತಿರ್ತಕ್ಕಂಥದ್ದು. ಆ ಶಕ್ತಿ ಪ್ರದರ್ಶನಕ್ಕೆ ಅವರಿಗೆ ಅಕ್ಕಪಕ್ಕ ಜಿಲ್ಲೆಗಳಾದ ಶಿವಮೊಗ್ಗ, ಶಿಕಾರಿಪುರ, ಚಿತ್ರದುರ್ಗ, ದಾವಣಗೆರೆ ಅಕ್ಕಪಕ್ಕ ಜಿಲ್ಲೆಗಳಲ್ಲಿ ಜನ ಸೇರಿಸಲಿಕ್ಕೆ ಅನುಕೂಲ ಕಾರಣಕ್ಕಾಗಿ ದಾವಣಗೆರೆಯಲ್ಲಿ ಸುಮಾರು 1 ರಿಂದ 2 ಲಕ್ಷ ಜನರನ್ನು ಸೇರಿಸಿ ಶಕ್ತಿ ಪ್ರದರ್ಶನಕ್ಕೆ ವಿಜೇಂದ್ರ ಅವರು ಪ್ಲಾನ್ ಮಾಡಿರ್ತಕ್ಕಂಥದ್ದು. ಇದರ ಬೆನ್ನಲ್ಲೇ ಯತ್ನಾಳ್ ಕೂಡ ಅವ್ರದೇ ಆದ ಟೀಮಲ್ಲಿ ಲಿಂಗಾಯತ ಸಮಾವೇಶನ ಮಾಡಬೇಕಂತೇಳಿ, ಅಂದರೆ ಕಾಂಗ್ರೆಸ್ ಸರ್ಕಾರದಲ್ಲಿ ಲಿಂಗಾಯತರಿಗೆ ಎಲ್ಲೊಂದು ಕಡೆ ಅನ್ಯಾಯ ಆಗಿದೆ ಲಿಂಗಾಯತ ಸಮಾಜಕ್ಕೆ ಅನ್ನೋ ಹೆಸರಿನಲ್ಲಿ ವಿಜೇಂದ್ರ ವಿರುದ್ಧದ ಅತಿ ದೊಡ್ಡ ಸಮಾವೇಶ ಮಾಡಲಿಕ್ಕೆ ಅವರು ಕೂಡ ಪ್ಲಾನನ್ನು ಮಾಡ್ತಿರ್ತಕ್ಕಂಥ. ಒಟ್ಟಾರೆ ಇದು ಮುಗಿಯದ ಕತೆ. ಯತ್ನಾಳ್ರವ್ರದ್ದು ನಿಲ್ಲದ ಹೋರಾಟ ಪ್ರತಿ ದಿನೇ ಅದು ಜಾಸ್ತಿ ಆಗ್ತಿರ್ತಕ್ಕಂಥ ಮತ್ತು ಸಂಖ್ಯೆ ಕೂಡ ಅವರಿಗೆ ಜಾಸ್ತಿ ಆಗ್ತಿರ್ತಕ್ಕಂಥ. ಹೈಕಮಾಂಡ್ ಒಂದು ವೇಳೆ ಯತ್ನಾಳ್ರವ್ರನ್ನ ಉಚ್ಚಾಟನೆ ಮಾಡಿದ್ರೆ ಅಥವಾ ಅಮಾನತು ಮಾಡಿದ್ರೆ ಮತ್ತೆ ಯಥಾ ಪ್ರಕಾರ ನಿಮಗೆ ರಮೇಶ್ ಜಾರಕಿಹೊಳಿ ಮಾಡಬೇಕಾಗತ್ತೆ. ರಮೇಶ್ ಜಾರಕಿಹೊಳಿ ಕೂಡ MLA ಆಗಿರ್ತಕ್ಕಂಥದ್ದು. ಯಥಾ ಪ್ರಕಾರ ST ಸೋಮಶೇಖರ್ ಮಾಡಬೇಕಾಗತ್ತೆ, ಅವರು MLA. ಶಿವರಾಮ್ ಹೆಬ್ಬಾರ್ ಕೂಡ MLA ಆಗಿರ್ತಕ್ಕಂಥದ್ದು. ನೀವೆಲ್ಲರನ್ನೂ ಉಚ್ಚಾಟನೆ ಅಮಾನತು ಮಾಡ್ತಾ ಹೋದರೆ ಎಲ್ಲೊಂದು ಸಂದೇಶ ಬೇರೆ ಹೋಗುತ್ತೆ. ಹಾಗಾಗಿ ಈಗ ಹೈಕಮಾಂಡ್ಗೂ ಧರ್ಮ ಸಂಕಟ ಆಗಿರೋದು. ಒಂಥರ ಹೈಕಮಾಂಡ್ ಯಾವ ರೀತಿ ಇದೆ ಅಂತ ಹೇಳಿದ್ರೆ ಈ ವಿಚಾರದಲ್ಲಿ ಈಗ ಏನೇ ನಿರ್ಧಾರ ಕೈಗೊಳ್ಳಂಗಿದ್ರು ಇನ್ನು 3 ವರ್ಷ ಎಲೆಕ್ಷನ್ ಇರುವಂತ ಕಾರಣಕ್ಕೋಸ್ಕರ ಈಗಲೇ ನಿರ್ಧಾರ ಕೈಗೊಂಡ್ರೆ ಅದ ನೆಕ್ಸ್ಟ್ ಹೋಗೋಷ್ಟೊತ್ತಿಗೆ ಸಮಾಧಾನ ಮಾಡಬಹುದು ಅಂತ ಕಾಣಿಸುತ್ತೆ. ಕನ್ನಡಿಗರ ನೆಚ್ಚಿನ News 18 ಕನ್ನಡ ಈಗ ವಾಟ್ಸ್ಆಪ್ ನಲ್ಲೂ ಲಭ್ಯ. ಕರ್ನಾಟಕ, ದೇಶ ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆಳುಗಳಲ್ಲೇ ಪಡಿಲಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.